ಸಾರ್ಥಕ್, ಆದ್ಯ, ನೀವು ಬಂದಿದ್ದು ಎಷ್ಟು ಸಂತೋಷ ಆಯಿತು ಗೊತ್ತಾ. ಇಷ್ಟೊತ್ತು ನಿಮ್ಮಿಬ್ಬರ ಬಗ್ಗೆನೇ ಮಾತಾಡ್ತಿದ್ವಿ, ಎಲ್ಲಿ ಬರದೆ ಹೋಗ್ತೀರಾ ಅಂತ. ಅಲ್ವಾಕ? ನಾವು ಬರಲ್ಲ ಅಂದರೆ ರೌಡಿ ಬೇಬಿ ಬಿಡ್ಬೇಕಲ್ಲ ಚಿಕ್ಕಮ್ಮ. ಇವಳೇನು ಮಾಡಿದ್ಲು? ಅಮೂಲ್ಯ, ಮನೆ ಹತ್ರನೇ ಬಂದು ಕಾಯ್ತಾ ಇದ್ದೀನಿ, ಈಗಲೇ ಹೊರಟ್ಬಿಡಿ, ಮನೇಲಿ ಅಮ್ಮ ಆಕಾಶನ ತಲೆ ಮೇಲೆ ಬಿದ್ದೋರ್ ಥರ ಆಡ್ತಾ ಇರ್ತಾಳೆ ಅಂತೇಳಿ ಫೋರ್ಸ್ ಮಾಡಿದ್ಲು. ಆಮೇಲೆ ಇವರು ನಮ್ಮ ಅಮ್ಮನ ಹತ್ರ ಮಾತಾಡಿದ್ರು. ಅಮ್ಮ ಮನಸ್ಸಿಲ್ಲ ಅಂದರೂ ಕಳಿಸ್ಕೊಟ್ರು. ಅಮ್ಮು, ಕಣ್ಣೆದ್ರು ಕಾಣಿಸ್ಲಿಲ್ಲ ಅಂತ ಕೋಪ ಬಂದರು, ಕಣ್ಣಲ್ಲಿ ನೀರು ಬರೋಂಥ ಒಳ್ಳೆ ಕೆಲಸ ಮಾಡಿಬಿಟ್ಟೆ ಕಣೆ. ನಮ್ಮ ಬಗ್ಗೆ ಗೊತ್ತಲ್ಲ, ಸಂಧಾನಕ್ಕೂ ಸೈ, ಸಂಗ್ರಾಮಕ್ಕೂ ಸೈ. ನನ್ನ ಮಗ ಸೊಸೆ ಬಂದ್ರಲ್ಲ, ನನಗಿನ್ನೇನು ಚಿಂತೆ ಇಲ್ಲಪ್ಪ. ಸಾರ್ಥಕ್, ನೀನು ಹೋಗಿ ಚಿಕ್ಕಪ್ಪನಿಗೆ ಹೆಲ್ಪ್ ಮಾಡು, ನಾವು ಶಾಸ್ತ್ರ ಶುರು ಮಾಡ್ಕೋತೀವಿ. ಮನೆ ಇದ್ದೀರಾ ಚಿಕ್ಕಮ್ಮ ನೀವು? ಸೊಸೆ ಬರೋವರೆಗೂ ಮಗ ಬೇಕು, ಸೊಸೆ ಬಂದಿದ ತಕ್ಷಣ ನನ್ನ ಕೆಲಸಕ್ಕೆ ಹಚ್ಬಿಟ್ರಿ ಅಲ್ಲ. ಹೋಗೋ, ನಿನ್ನ ಹೆಂಡ್ತಿನ ನೋಡ್ಕೊಳ್ತೀನಿ ನಾನು. ಬನ್ರಿ ಹೋಗೋಣ, ಬಮ್ಮ ಬಾ. ನನ್ನ ಕಾಲರ್ ಹಿಡ್ಕೊಂಡ ತಕ್ಷಣ ನೀನು ಗೆದ್ದೆ ಅಂತ ನಮ್ಮ ಮಿಸ್ಟರ್ ವೇದಾಂತ್. ಏಯ್, ನನಗೆ ಬರ್ತಿರೋ ಕೋಪಕ್ಕೆ ನಿನ್ನ ನಿನ್ನೆ ಹೂತಾಕ್ಬಿಡ್ಬೇಕು ಅನಿಸ್ತಿದೆ. ನನಗೆ ಹೊಸ ಹೊಸ ಹುಡುಗಿರ ಮೇಲೆ ಲವ್ ಆದಂಗೆ ನಿನಗೆ ನನ್ನ ಕಾಲರ್ ಮೇಲೆ ಲವ್ ಆಗಿದೆ ಅಲ್ಲ. ಕೂಲ್ ಬ್ರೋ ಕೂಲ್. ಈಗ ನಿನ್ನ ಯಾರೂ ನಂಬಲ್ಲ. ನಿನ್ನ ಪ್ಲಾನ್ ಎಲ್ಲ ಫ್ಲಾಪ್ ಫ್ಲಾಪ್ ಫ್ಲಾಪ್. ನಾನು ವಿಡಿಯೋ ಮಾಡಿದ್ದು ಏನಾಗಿರ್ಬೋದು? ವಿಡಿಯೋ ಮಾಡಿದ ಪ್ರೂಫ್ ಕೂಡ ಸಿಗ್ಲಿಲ್ಲ ಅಂತ ಯೋಚಿಸ್ತಿದ್ಯಾ? ಹೇಳ್ತೀನಿ ಬ್ರೋ, ಎಲ್ಲ ಹೇಳ್ತೀನಿ. ನನ್ನ ಹೆಂಡತಿ ನೀರು ತಂದ್ಕೊಡೋ ಗ್ಯಾಪಲ್ಲಿ ನನಗೆ ಕಾಲ್ ಮಾಡಿ ಅವತ್ತು ಫಾಲೋ ಮಾಡ್ಕೊಂಡು ಬಂದವನು ಬೇರೆ ನೆಪ ಹೇಳ್ಕೊಂಡು ಮತ್ತೆ ಬಂದಿದ್ದೇನೆ ಅಂತ ಹೇಳಿದ್ಲು. ನನ್ನಂಥ ಕ್ರಿಮಿನಲ್ಗೆ ಅಷ್ಟು ಸಾಕಲ್ವಾ? ಅದು ನೀನೇ ಅಂತ ಅರ್ಥ ಮಾಡ್ಕೊಳಕ್ಕೆ ನಾನು ಇಮಿಡಿಯೇಟ್ ಆಗಿ ಒಬ್ಬ ಹುಡುಗಂಗೆ ಹೇಳ್ದೆ. ಈ ಫೋಟೋಸ್ ವಿಡಿಯೋಸ್ ಎಲ್ಲ ನೋಡಿದ್ರೆ ವಿಕ್ರಾಂತ್ ಮತ್ತೆ ಬಜಾರಿ ನನ್ನ ನಂಬಲೇಬೇಕು. They don't have an option. ಸರ್, ನಾನೊಂದು ಇಂಟರ್ವ್ಯೂ ಹೊರಟಿದ್ದೆ, ಯಾರೋ ನನ್ನ ಮೊಬೈಲು ಪರ್ಸು ಕದ್ಬಿಟ್ರು. ಅದಕ್ಕೆ ನಾನು ಇಂಥ ರೀಸನ್ಸಿಗೆಲ್ಲ ದುಡ್ಡು ಕೊಡೋದಿಲ್ಲ. ದುಡ್ಡಲ್ಲ ಸರ್, ಒಂದ್ಸಲ ನಿಮ್ಮ ಮೊಬೈಲ್ ಕೊಟ್ಟರೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳ್ತೀನಿ. ನಾನು ಸ್ವಾಭಿಮಾನಿ ಸರ್. ಓಕೆ, ಕೊಡ್ತೀನಿ. ಆದರೆ ನಿನ್ನ ಕಾರ್ ಒಳಗಡೆ ಕೂತ್ಕೊಂಡು ಮಾತಾಡಬೇಕು. ಸರಿ ಸರ್. ಬಾ. ಥ್ಯಾಂಕ್ ಯು ಸರ್. ನನ್ನ ಫ್ರೆಂಡ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ನೀವಿನ್ನು ಹೊರಡಿ. ಟ್ರೈ ಅಗೇನ್. ಬೇಡ ಸರ್. ಒಂದು ನಿಮಿಷ ತಗೋ, ಇಂಟರ್ವ್ಯೂನು ಚೆನ್ನಾಗಿ ಅಟೆಂಡ್ ಮಾಡು. ಥ್ಯಾಂಕ್ ಯು ಸರ್. ಅನ್ಯಾಯವಾಗಿ ವಿಡಿಯೋ ಜೊತೆ 500 ರೂಪಾಯಿನೂ ಕಳ್ಕೊಂಡೆ. ಗ್ರೇಟ್ ಬಿಸ್ನೆಸ್ ಟೈಕೂನ್ ವೇದಾಂತ್ ವಸಿಷ್ಠ. ಇಷ್ಟಕ್ಕೆ ನೀನು ಧೈರ್ಯ ಕಳ್ಕೊಬೇಡ. ಮದುವೆಯಲ್ಲಿ ನಿನಗಿನ್ನೂ ತುಂಬ ದೊಡ್ಡ ಸರ್ಪ್ರೈಸ್ ಕಾದಿದೆ. ಅವತ್ತೇನೋ ಗೆಲ್ಲೋರ್ಗೂ ಆಟ ಮುಗಿಸಲ್ಲ ಅಂದಿದ್ಯಲ್ಲ, ನಿನ್ನ ಪಾಲಿನ ಆಟ ಮುಗಿಯೋದೇ ಇಲ್ಲ. ಯಾಕಂದ್ರೆ ಗೆಲ್ಲೋದು ನಾನಿನ್ ಬರ್ಲಾ? ಸದ್ಯಕ್ಕೆ ನೀನು ಅನ್ಕೊಂಡಂಗೆ ಎಲ್ಲ ನಡೀತಿದೆ ಅಂತ ನೀನೇ ಗೆಲ್ಲೋದು ಅಂತ ಅನ್ಕೋಬೇಡ. ನೀನು ಯಾವತ್ತು ಆರ್ತಿ ಮೋಸ ಮಾಡ್ತಿದ್ದೆ ಅಂತ ನನಗೆ ಗೊತ್ತಾಯ್ತೋ ಅವತ್ತೇ ನೀನು ಸುಮ್ಮನೆ ಬಿಡಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ. ನಿನ್ನಂತ ಹತ್ತಿಗಡೆನ ಹೊಸ್ಕಾಕೋದು ನನಗೊಂದು ಕೆಲಸನೇ ಅಲ್ಲ. ಆದರೆ ನಾನೇ ಒಳ್ಳೆಯವನು, ನಾನು ಬಿಟ್ಟರೆ ಒಳ್ಳೆಯವರೇ ಇಲ್ಲ ಅಂತ ಎಲ್ಲನೂ ಬ್ಲೈಂಡಾಗಿ ನಂಬಿಸಿದೆಯಲ್ಲ, ಅದನ್ನು ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೆ ಇಷ್ಟು ದಿನ ಪ್ರೂಫಿಗೋಸ್ಕರ ಒದ್ದಾಡ್ತಿದ್ದೆ. ಇವತ್ತಿಂದ ನಿನ್ನ ಕೊನೆಗೆಲ್ಲ ಶುರುವಾಯಿತು ಅನ್ಕೊ.
ಸುಮ್ಮನೆ ಕಾಂಪಿಟೇಷನ್ ಅಂದ್ರೆ ಜಿದ್ದಿಗೆ ಬಿದ್ದು ಗೆಲ್ಲೋ ಮಗ ನಾನು. ಇನ್ನು ರಿವೆಂಜ್ ಅಂತ ಫಿಕ್ಸ್ ಆದ್ಮೇಲೆ ಮುಗೀತು. ಆಲ್ ದಿ ಬೆಸ್ಟ್ ಸ್ಕೌಂಡ್ರಲ್. ಬರೀ ಮೊದಲು ನಿನ್ನಿಂದನೇ ಶುರುವಾಗಲಿ. ನೀನೇ ಅರ್ಶನ ಹಚ್ಚ ಮೊದಲು. ಸಾರಿಕಾ, ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಬಾ, ಅರ್ಶನ ಹಚ್ಚು ಬಾ. ಬಾಮ್ಮ ಬಾ, ನೀನು ಅರ್ಶನ ಹಚ್ಚು ಬಾ. ಅಕ್ಷತೆ ಹಾಕ್ಬೇಡ ನೀನು. ಅಮೂಲ್ಯ, ಮದುವೆ ಮುಗಿಯೋವರೆಗೂ ಇದ್ರ ಜವಾಬ್ದಾರಿ ನಿಂದೇನೆ. ಮದ್ವೆಗೆ ಅಕ್ಕನೇ ರಾಯಭಾರಿ ಅನ್ನಿ. ಹೆಚ್ಚು ಕಮ್ಮಿ ಹಾಗೇನೆ. ಇದನ್ನ ದೇವ್ರ ಹತ್ರ ಇಟ್ಟು ಅಕ್ಕನ ಮದುವೆ ನಿರ್ವಿಘ್ನವಾಗಿ ಚೆನ್ನಾಗಿ ನಡೀಲಿ ಅಂತ ದೇವ್ರ ಹತ್ರ ಬೇಡ್ಕೊ. ದೇವ್ರೆ, ಅವ್ರು ಹೇಳ್ತಿರೋ ಮದ್ವೆನೇ ಬೇರೆ, ನಾವು ಅಂದ್ಕೊಳ್ತಿರೋ ಮದ್ವೆನೇ ಬೇರೆ. ಒಟ್ಟಿನಲ್ಲಿ ಅಕ್ಕನ ಮದುವೆ ಅಕ್ಕ ಇಷ್ಟಪಟ್ಟಿರೋ ವಿಕ್ಕಿ ಬಾವನ ಜೊತೆನೆ ಯಾವುದೇ ವಿಘ್ನ ಬರದೆ ನಡೆಯೋ ಥರ ಆಶೀರ್ವಾದ ಮಾಡಪ್ಪ.